ಚಿಕನ್ ಗ್ರೇವಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಶುಂಠಿ, ಬೆಳ್ಳುಳ್ಳಿ, ಒಂದು ಏಲಕ್ಕಿ, ಒಂದು 4ರಿಂದ 5 ಲವಂಗ, ಒಂದೆರಡು ಚಕ್ಕೆ, ಸೋಂಪು ಕಾಳು ಒಂದು ಸ್ವಲ್ಪ ಟೇಬಲ್ ಸ್ಪೂನ್ ಆಗೋಷ್ಟು, ಸ್ವಲ್ಪ ಜೀರ, ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟನ್ನು ಮಸಾಲೆ ರುಬ್ಕೊಳ್ಳೋಣ. ಈಗ ಒಂದು ಪಾನನ್ನು ಸ್ಟವ್ ಮೇಲಿಟ್ಟು ಗ್ಯಾಸ್ ಹಚ್ಚೋಣ. ಸ್ವಲ್ಪ ಬಿಸಿ ಆಗಲಿ. ನಾನು ಸನ್ಪ್ಯೂರ್ ಆಯಿಲನ್ನೇ ಹಾಕ್ತಾ ಇರೋದು. ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. 4 ಹಸಿಮೆಣಸಿಕಾಯಿನ ಹಾಕ್ತಾ ಇದ್ದೀನಿ. ಒಂದು ಚಿಟಿಕೆ ಆಗುವಷ್ಟು ಅರಿಶಿನ, ಮತ್ತು ದಪ್ಪನೆದಾದಂಥ ಒಂದೆರಡು ಈರುಳ್ಳಿ, ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲಾವ್ ಎಲೆನ, ಅದು ಕೂಡ ಅದರಲ್ಲೇ ಸೇರಿಸೋಣ, ಮಾಡ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದಿದೆ. ಈಗ ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೀನಿ. ಉಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ ಗ್ರೇವಿಗೆ. ಸೊ ಇದನ್ನು ನೀಟಾಗಿ 1-2 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಅದರಲ್ಲಿ ಸೇರಿಸೋಣ. ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಗೊತ್ತಿಗೆ ಅಂತ ಬೆಂದರೆ ಇದ್ರೊಳಗಡೆ ಸಾಕಾಗುತ್ತೆ, ಹಾಗಾಗಿ ನಾನು ಚಿಕ್ಕ ಪಾತ್ರೆನ ಇಟ್ಟಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ಕ್ಲೋಸ್ ಮಾಡೋಣ. ಎಲ್ಲ ಬೆಂದಿರೋ ಥರ ನೋಡಿ, ನೀರೆಲ್ಲ ಕುದೀತಾ ಇದೆ. ಈಗ ಇದಕ್ಕೆ ನಾನು ಸಣ್ಣದಾದಂಥ ಒಂದು ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಆ ಥರ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕ್ಕ ಪಾತ್ರೆ ಇಟ್ಟಿದ್ದೆ ನಾನು. ಸೊ ಹಾಗಾಗಿ ಇದು ಈ ಥರ ಹಿಂಗೆ ಎಲ್ಲ ಟರ್ನ್ ಮಾಡೋಕ್ಕಾಗ್ತಿರ್ಲಿಲ್ಲ, ಹಾಗಾಗಿ ನಾನು ಬಾಣಲಿನ ಇಟ್ಕೊಂಡೆ. ನೋಡಿ, ಈಗ ಹಸಿ ವಾಸನೆ ಎಲ್ಲ ಹೋಗಿ ನೋಡಿ, ನೀರು ಕೂಡ ಹೇಗೆ ಬಿಟ್ಕೊಂಡಿದೆ ಅಂತ ನೋಡಿ. ಇದೆಲ್ಲ ನೀರು, ಇದೆಲ್ಲ ಸ್ವಲ್ಪ ಹಿಂಗಾದ್ಮೇಲೆ ನಾವು ಮಸಾಲೆ ಐಟಮ್ನ ಆ್ಯಡ್ ಮಾಡೋಣ. ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೆ ನೋಡಿ. ಈಗ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ಗೆ ಉಪ್ಪೆಲ್ಲ ಹತ್ತಬೇಕು ನೀಟಾಗಿ, ಹಾಗಾಗಿ ಚಿಕನ್ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಅದನ್ನೆಲ್ಲ ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ನಾನು ಇವತ್ತು ಬಿರಿಯಾನಿ ಕೂಡ ತೋರಿಸ್ತಾ ಇದ್ದೀನಿ, ಹಾಗಾಗಿ ಎಲ್ಲ ಒಟ್ಟಿಗೆ ರುಬ್ಕೊಂಡಿದ್ದೀನಿ ಮಸಾಲೆ ಐಟಮ್ನ. ಈಗ 1-2 ಸ್ಪೂನು 2.5 ಸ್ಪೂನ್ ಅಷ್ಟು ಇದಕ್ಕೂ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಲ್ಲನೂ ಈಗ ಇದನ್ನು ಒಟ್ಟಿಗೆ
ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಎಲ್ಲ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ನೀರು ಆ್ಯಡ್ ಮಾಡಬಾರ್ದು ನಾವು. ಹಾಗಾಗಿ ನೀಟಾಗಿ ಇದೆಲ್ಲ ನೋಡಿ, ಇದೇನಿದೆ ನೀರು ಇದೆಲ್ಲ ಹಿಂಗಬೇಕು, ಆಗಲೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಗ್ರೇವಿ. ಸೊ ಹಾಗಾಗಿ ಇದೆಲ್ಲ ಹಿಂಗೆ ಇಷ್ಟು ನೀಟಾಗಿ ಕುದೀತಾ ಇದೆ ಅಂತ ಈಗ ನಾವು ಅದಕ್ಕೆ ನಾನು ಅವಾಗಲೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದರೆಲ್ಲ ಆ್ಯಡ್ ಮಾಡೋಣ ಸ್ವಲ್ಪ. ಈಗ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ರೇವಿ ಅಂತೂ ತುಂಬಾ ಘಮ ಘಮ ಅಂತ ಇದೆ. ಸೊ ನೀರಂತೂ ಬಿಟ್ಕೊತಾನೆ ಇದೆ, ನಾನು ನೀರು ಆ್ಯಡ್ ಮಾಡಿಲ್ಲ. ಸೊ ನೋಡಿ ಫ್ರೆಂಡ್ಸ್ ಹೇಗೆ ಬಿಟ್ಕೊತಾ ಇದೆ ಅಂತ. ಈಗ ಒಂದು ಮುಚ್ಚಳ ತಟ್ಟೆನ ಬೋರ್ ಹಾಕೊಳ್ಳೋಣ. ಗೊತ್ತಿಗೆ ಏನೇನು ಬೇಕು ಅಂತ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಆವಾಗಲೇ ಮಸಾಲೆ ಐಟಮ್ ಅಂದರೆ ಧನಿಯಾ ಪೌಡ್ರು 1 ಸ್ಪೂನು ಧನಿಯಾ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ಸ್ವಲ್ಪ ಹಂಗೆ ಫ್ಲೇವರಲ್ಲಿ ಇರಲಿ ಅಂತ ನಾನು 4 ಹಸಿಮೆಣಸಿನಕಾಯಿನ ಆ್ಯಡ್ ಮಾಡಿದ್ದೆ. ಹಾಗಾಗಿ ಈಗ ನಾನು ಚಿಲ್ಲಿ ಪೌಡ್ರನ್ನು ಕೂಡ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ಅವಾಗಲೇ ನಾನು ಪೆಪ್ಪರ್ ಪೌಡ್ರನ್ನು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಹಾಕೋಕ್ಕೆ ರುಬ್ಬಿರಲಿಲ್ಲ, ಪೌಡರ್ ಇತ್ತು. ಹಾಗಾಗಿ ನಾನು ತೇಜು ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ಇದರಲ್ಲಿ ಸ್ವಲ್ಪ ಆ್ಯಡ್ ಮಾಡೋಣ. ಈಗ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸನ ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲನೂ ಕೂಡ ಒಂದು ರೌಂಡ್ ಆ ಥರ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ನ ಅಂತೂ ಅವಾಗಲೇ ಅರ್ಧ ಬೆಂದಿದೆ ನೋಡಿ, ಕಲರಲ್ಲೇ ಗೊತ್ತಾಗೋಗುತ್ತೆ ಬೆಂದಿದೆ ಇಲ್ಲ ಅಂತ. ಎಷ್ಟು ಬೇಕು ಅಷ್ಟು ನೀರನ್ನು ಕೂಡ ನಾವು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆದರೆ ಸಾಕು, ಸಾಕೆಷ್ಟು. ಓಕೆ, ಈಗ ಎಲ್ಲ ಒಂದು ಸ್ವಲ್ಪ ಹಂಗೆ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಮುಚ್ಚಳ ಹಾಕ್ಬಿಡೋಣ. ತಟ್ಟೆನ ಅದ್ರ ಪಡ್ಗಕ್ಕೆ ಬೇಯ್ಕೊಳ್ಳುತ್ತೆ. ಫ್ರೆಂಡ್ಸ್, ಗ್ರೇವಿ ರೆಡಿ ಆಯಿತು. ಜಾಸ್ತಿ ನೀರು ಕೂಡ ಇಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಫ್ಲೇವರ್ ಕೂಡ ಹಂಗೆ ಇದೆ. ಸೊ ಇದನ್ನು ರೆಡಿಯಾಗಿದೆ. ಅನ್ನ, ಚಪಾತಿ, ದೋಸೆ ಹಾಕ್ಕೊಂಡು ತಿನ್ನೋಕ್ಕಂತೂ ಸಕ್ಕತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆ, ಬಾಯ್ ಫ್ರೆಂಡ್ಸ್.